ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಕೂಡ ಮಾಡಿ. ಸುಯೋಧನ ಇದು ತೆಲುಗು ಮೂವಿ, ಕನ್ನಡ ಡಬ್ಬಾಗಿ OTTಯಲ್ಲಿ ರಿಲೀಸ್ ಆಗಿದೆ. ನೋಡೋಣ ಬನ್ನಿ, ಮೂವಿ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ, ಏನೆಲ್ಲ ಇಷ್ಟ ಆಗುತ್ತೆ ಏನೆಲ್ಲ ಕಷ್ಟ ಆಗುತ್ತೆ, ನೋಡಬೇಕಾ ನೋಡಬಾರ್ದಾ ಅಂತ. ಮೂವಿಯ ಒನ್ಲೈನ್ ಕತೆ ಏನಪ್ಪ ಅಂದರೆ, ಮೂವಿಯ ಹೀರೋಗೆ ಯಾರಾದರೂ ಅವನಿಗೆ ಕೆಟ್ಟದ್ದು ಮಾಡಬೇಕು ಅಂತಾರೋ ಅವರೆಲ್ಲ ದುರ್ಯೋಧನ ರೀತಿ ಕಾಣ್ತಾರೆ. ಹೀಗೆ ಅವನಿಗೆ ಕೆಟ್ಟದ್ದು ಮಾಡೋಕ್ಕೆ ಬಂದವರು ಯಾರು, ಏನೆಲ್ಲ ಆಗತ್ತೆ, ಮೂವಿ ಥ್ರಿಲ್ಲಿಂಗ್ ಆಗಿದೆಯಾ ಚೆನ್ನಾಗಿದೆಯಾ ಇಲ್ವಾ ಅಂತ ನೋಡೋಣ ಬನ್ನಿ. ಇಷ್ಟ ಆಗಿದ್ದು ಮೂವಿ ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಆಗಿ ಸ್ಟಾರ್ಟ್ ಆದರೂ ಇಂಟ್ರೆಸ್ಟ್ ಆಗಿ ಬರುತ್ತೆ. ಅಂದರೆ ಸುಯೋಧನ ಅಂದರೆ ದುರ್ಯೋಧನ ಬರೋದಾಗಲಿ, ಅವನಿಗೆ ಏನೆಲ್ಲ ಪಾಸಿಟಿವ್ ಇದೆ ಅನ್ನೋದೆಲ್ಲ ಗೊತ್ತಾಗತ್ತೆ. ನೆಗೆಟಿವ್ ಸೆಕೆಂಡ್ ಹಾಫ್ ಚೂರು ಕನೆಕ್ಟ್ ಆಗಲ್ಲ ನಮಗೆ. ಮೂವಿ ನೋಡ್ತಾ ಇದೇನಪ್ಪ ಈ ರೀತಿ ಮಾಡವ್ರೆ, ಮೂವಿ ಸ್ಟೋರಿ ಬರ್ಕೋಬೇಕಾದ್ರೆ ಗೊತ್ತಾಗತ್ತೆ ಈ ಮೂವಿ ಹಿಟ್ ಆಗಲ್ಲ ಅಂತ. ಸ್ವಲ್ಪ ಐಡಿಯಾ ಚೆನ್ನಾಗಿತ್ತು, ಬೇರೆ ರೀತಿ ಮಾಡಿದರೆ ಚೆನ್ನಾಗಿರ್ತಿತ್ತು, ಆದರೆ ಈ ರೀತಿ ಇಷ್ಟ ಆಗಲ್ಲ. ಹೇಗೆಂದರೆ ಮೂವಿ ಹಿಟ್ಟಾಗೋ ಎಲ್ಲ ಚಾನ್ಸ್ ಇತ್ತು. ಮೂವಿ ಕತೆ ಅಷ್ಟು ಚೆನ್ನಾಗಿ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿ ಆಗ್ತಾಯಿತ್ತು. ಅಂದರೆ ಯಾರು ಬೇರೆಯವರಿಂದ ಅವನಿಗೆ ತೊಂದರೆ ಆಗುತ್ತೋ ಅವರು ಸುಯೋಧನ ರೀತಿ ಕಾಣಿಸ್ತಾರೆ ಹೀರೋಗೆ. ಇದೇ ಕತೆ ಬೇರೆ ರೀತಿ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಆದರೆ ಇವರು ತೊಗೊಂಡಿರೋ ರೂಟು, ಪೊಲಿಟಿಕಲ್ಸು ರೀತಿ ಚೆನ್ನಾಗಿರಲಿಲ್ಲ ಅಂತೀನಿ. ಬೇರೆ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿತ್ತು, ಹಿಟ್ ಹಾಗೇ ಆಗ್ತಿತ್ತು. ಇದನ್ನು ಕೈಯಾರೆ ಹಾಳು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತೀನಿ. ಮೂವಿ ಅದೆಲ್ಲ ಇರಲಿ, ಮೂವಿ ನೋಡಬೇಕಾ ನೋಡಬಾರ್ದಾ ಅಂತ ಹೇಳಿ ಅಂತಂದರೆ ಹೇಳ್ತೀನಿ. ಯಾರಾದರೂ ಟೈಮ್ ಪಾಸ್ ಆಗ್ತಾಯಿಲ್ಲ, ಒಂದು ಸಿನಿಮಾ ನೋಡಬೇಕು ಅನ್ನಿಸೋರು ನೋಡ್ಬೋದು. ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ಎಲ್ಲ ಚೆನ್ನಾಗಿದೆ ಇರ್ಬೋದು, ಚೆನ್ನಾಗಿದೆ ಅಂತ ನೋಡೋರು ತುಂಬಾ ಡಿಸಪಾಯಿಂಟ್ ಆಗ್ತಾರೆ. ಆ ರೀತಿ ಇನ್ನು ಮುಂದೆ ನಿಮ್ಮ ಇಷ್ಟ. ಇದೇ ರೀತಿ ರಿವ್ಯೂ ನಮ್ಮ ಚಾನಲ್ನಲ್ಲಿ ಬರ್ತಾ ಇರುತ್ತೆ. ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನಿಮ್ಮ ಸಪೋರ್ಟ್ ನಮ್ಗೆ ತುಂಬ ಮುಖ್ಯ. ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿ. ಓಕೆ ಬಾಯ್.